ಒಂದು ಶಾಲೆ ಇತ್ತು. ಆ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯ ವಾಚ್ ಕಳುವಾಗಿತ್ತು. ಆ ವಿದ್ಯಾರ್ಥಿ ಸರ್ಗೆ ಹೇಳಿದ, ಇಲ್ಲ, ನನ್ನ ವಾಚ್ ಕಳುವಾಗಿದೆ ಗುರುಗಳೇ. ಅವರು ಸರ್ ವಿಚಾರ ಮಾಡಿದ್ರು, ಈಗ ಯಾರು ತಗೊಂಡಿರೋ ವಾಚ್ ಕೊಡ್ರಿ ಅಂತ ನಾ ಹೇಳಿದ್ರ, ತಗೊಂಡು ವ್ಯಕ್ತಿ ತಂದು ಕೊಟ್ಟ ಅಂದ್ರ ಎಲ್ಲ ಕ್ಲಾಸ್ನಲ್ಲಿರೋ ವಿದ್ಯಾರ್ಥಿಗಳು ಇವ ಕಳ್ಳದಾನ ಅಂತ ಉಳಿದ ವಿದ್ಯಾರ್ಥಿಗಳು ಅವನನ್ನು ಕಳ್ಳ ಕಳ್ಳ ಅಂತಾರಂತ ತಿಳ್ಕೊಂಡು ಗುರುಗಳೊಂದು ಹೊಸ ಐಡಿಯಾ ಹುಡುಕಿದ್ರು. ಈಗ ನಿಮಗೆಲ್ಲರಿಗೆ ಕಣ್ಣು ಕಟ್ಟುತ್ತೇನೆ, ಯಾರು ವಾಚ್ ತಗೊಂಡಿರಿ ಕೊಡ್ಬೇಕಂತ ಹೇಳಿದ್ರು. ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಕಣ್ಣು ಕಟ್ಟದ್ರು. ಚೆಕ್ ಮಾಡ್ಕೊಂತ ಬಂದ್ರು. ಒಬ್ಬ ವಿದ್ಯಾರ್ಥಿ ಕಿಶೆದಾಗ ವಾಚ್ ಸಿಕ್ತು. ಸಿಕ್ಕ ಮೇಲೆ ಎಲ್ಲರ ಕಣ್ಣಿನ ಬಟ್ಟೆ ಬಿಚ್ಚಿ ಆ ವಿದ್ಯಾರ್ಥಿಗೆ ಯಾರಿಗೆ ಕಳೆದಿತ್ತಲ್ಲ ಅವನಿಗೆ ಕೊಟ್ಟರು. ಆ ಹುಡುಗೇನು ವಾಚ್ ಯಾರ ಕಡೆ ಸಿಕ್ಕಿತ್ತಲ್ಲ ಅವನಿಗೆ ನಮ್ಮ ಪೇರೆಂಟ್ಸಿಗೆ ಕರೆಸ್ಬೋದು, ಅಥವಾ ನಾಳೆ ಕ್ಲಾಸ್ನಾಗ ಕರೆದು ಬಡಿಬಹುದು, ಅಥವಾ ನನ್ನ ಕ್ಲಾಸ್ನಿಂದ ಸಸ್ಪೆಂಡ್ ಮಾಡಬಹುದು ಅಂತ ಚಿಂತೆ ಹುಡುಗ. ಸರ್ ಏನೂ ಮಾಡಲಿಲ್ಲ. ಒಂದು 10-12 ವರ್ಷ ಆದ್ಮೇಲೆ ಆ ಹುಡುಗ ದೊಡ್ಡ ಆಫೀಸರ್ ಆಗಿದ್ದ. ಆಗ ಇವ್ರು ಸರ್ ರಿಟೈರ್ಡ್ ಆಗಿದ್ರು. ಅವ್ರ ಮನೆಗೆ ಬಂದು ನಮಸ್ಕಾರ ಮಾಡಿದ. ಗುರುಗಳನ್ನ ಪರಿಚಯ ಹತ್ತನ್ರಿ ಅಂತ. ಇಲ್ಲಪ್ಪ, ಯಾರು ಗೊತ್ತಾಗ್ಲಿಲ್ಲ. ಇಲ್ಲ, ಅವತ್ತು 12 ವರ್ಷದಿಂದ ಒಂದು ಸಾಲ್ಯಾಗ ವಾಚ್ ಕಳೆದಿತ್ತಲ್ಲ. ಹೌದು, ಇರಬಹುದು. ನೆನಪಿಗೆ ಬಂತ ನಿಮಗ? ಏನೋ ಸ್ವಲ್ಪ ನೆನಪಿಗೆ ಬಂದಂಗ ಆತಪ್ಪ. ಇಲ್ಲ, ಅವತ್ತ ವಾಚ್ ಕಳ ಮಾಡಿದವ್ರು ಯಾರು ಗೊತ್ತ ನಿಮಗ? ಇಲ್ಲ, ಗೊತ್ತಿಲ್ಲ ಅಂತ. ಅಲ್ಲಿ ಸರ್, ನೀವು ಒಂದು ಹುಡುಗನ ಬಕ್ಕಣದಂದು ವಾಚ್ ತಗೊಂಡ್ರಲ್ಲ, ಯಾರಂತ ಗೊತ್ತಾಗ್ಲಿಲ್ಲ ನಿಮಗ? ಇಲ್ಲ, ಗೊತ್ತಾಗ್ಲಿಲ್ಲ. ಅಲ್ಲ, ತಗೊಂಡವ್ರು ನೀವಲ್ಲಿ ಹೆಂಗ್ ಗೊತ್ತಾಗ್ಲಿಲ್ಲ ನಿಮಗ? ಇಲ್ಲ, ನನ್ನ ವಿದ್ಯಾರ್ಥಿ ಕಳ್ಳ ಅಂತ ತಿಳ್ಕೊಂಡು ಹುಡುಗರಿಗೆ ಗೊತ್ತಾಗಬಾರ್ದಂತ ಬರೀ ಅವ್ರಿಗಷ್ಟ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿಲ್ಲ, ನಾನು ನನ್ನ ವಿದ್ಯಾರ್ಥಿ ಕಳ್ಳ ಯಾರಂತ ಗೊತ್ತಾಗಬಾರ್ದಂತ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೆ ಅಂದ. ಅಂದ್ರೆ ಒಬ್ಬ ಶಿಕ್ಷಕನ ವೃತ್ತಿ, ಪ್ರವೃತ್ತಿ, ಒಂದು ಧ್ಯೇಯ, ವಿಷನ್ ಎಷ್ಟು ದೊಡ್ಡದಿರುತ್ತದೆ. ಪಾಪ ಈಗ ಅವ್ರಿಗೆ ಬಿಸಿ ಊಟದ ಲೆಕ್ಕ ಇಡೋದ್ರಾಗನ ಅವ್ರ ಲೆಕ್ಕ ತಪ್ಪಿಬಿಟ್ಟೈತಿ. ಒಂದು ಶಾಲೆಯಲ್ಲಿ ಗುರುಗಳು ಪಾಠ ಮಾಡ್ತಿದ್ರು. ಸೀತಾ ಸ್ವಯಂವರ ಹೇಳ್ತಿದ್ರು. ರಾಮಾಯಣ ಸೀತಾ ಸ್ವಯಂವರ ಹೇಳ್ತಿದ್ರು. ಒಬ್ಬರು ಮೇಲಿನ ಅಧಿಕಾರಿಗಳು ಬಂದ್ರು. ಪಾಠ ಯಾರೂ ಇರ್ಲಿಲ್ಲ ಕ್ಲಾಸ್ನೊಳಗ. ಸೀದಾ ಕ್ಲಾಸ್ನಾಗ ಬಂದ್ರು. ನೋಡಿದ್ರು ಅವರು ರಾಮಾಯಣ ಸೀತಾ ಸ್ವಯಂವರ. ಆ ಸ್ವಯಂವರದಾಗ ಏನಾಗಿತ್ತು ಅಂದ್ರೆ ಶಿವಧನಸ್ ಅಂತಿತ್ತ. ಅವ್ರು ಕೇಳಿದ್ರು, ವಿದ್ಯಾರ್ಥಿಗಳೆಲ್ಲ ಕುಂತಿದ್ರು, ಈ ಶಿವಧನಸ್ ಯಾರು ಮುರಿದ್ರು? ಅವಾಗ ಒಬ್ಬ ಒಳಕೊಂತ ಎದ್ ನಿಂತ, ಸರ್, ನಾನಂತೂ ಮುರಿದಿಲ್ರಿ, ಇವ ಚಿವುಟ್ ಎಬ್ಸಕತ್ತ, ನನಗೆ ಮುರಿದಿ ನಾನ ಒಪ್ಪುಗೋ ಅಂತ. ಅವ್ರಿಗೆ ಮೇಲ್ವಿಚಾರಕಾರಿ ಸಿಟ್ಟು ಬಂತ. ಅವ್ರ ಕ್ಲಾಸ್ ಟೀಚರ್ಸಿಗೆ ಕರೆದ್ರು. ಅಲ್ಲ, ಏನ್ ಕಲ್ಸಿರಿ ನೀವು ಹುಡುಗರಿಗೆ? ಶಿವಧನಸ್ ಯಾರು ಮುರಿದಾರಂತ ಹೇಳುವಲ್ರು. ಅವ್ರಂದ್ರು ಕ್ಲಾಸ್ ಟೀಚರ್, ಯಾರು ಮುರಿತಾರೆ? ಇವ್ರಾಗ ಒಬ್ರು ಮುರಿದಿರ್ಬೇಕಂದ್ರ ಅವ್ರು. ಮತ್ತಾರು ಮುರಿತಾರೆ? ಇಲ್ಲಿ ಬೇರೆಯವ್ರು ಯಾರು ಬರ್ತಾರೆ ಹೇಳ್ರಿ? ಇವ್ರ 40 ಮಂದಿ ಅದಾರ, ಇವ್ರೊಬ್ಬರೊಳಗೆ ಮುರಿದಿರ್ಬೇಕು. ಅವ್ರ ಹೆಡ್ ಮಾಸ್ಟರ್ ಬಂದ್ರವ್ರು. ಈಗ ಏನ್ರಿ ನಿಮ್ ಸರ್ ಮಕ್ಕಳು ಹಿಂಗದಾರ, ನಿಮ್ ಟೀಚರ್ ಹಿಂಗದಾರ, ಹಿಂಗಾದ್ರೆ ಸಾಲಿದು ಏನ್ ಮಾಡ್ಬೇಕ್ರಿ ಸರ್? ನಮ್ದು ಬಿಸಿ ಊಟದ ಲೆಕ್ಕ, ಇನ್ನೊಂದು ಅರ್ಜಿ ಬರೋದು, ಲೆಕ್ಕ ಹಿಡಿದ್ರಾಗ ನಮ್ದು ಮುಗ್ದೈತ. ಅವಾಗ ಅವರು ಮೇಲ್ವಿಚಾರಕ್ಕೆ ಹೇಳಿದ್ರಂತ, ನಿಮ್ ಪುಣ್ಯ ಚಲೋ ಐತಿ, ನೀವು ಸಸ್ಪೆಂಡ್ ಆಗಬೇಕು.
ಶಿವಧನಸ್ ಮುರಿದವ್ರು ಯಾರಂತ ನನಗೂ ಗೊತ್ತಿಲ್ಲ, ಅದು ಕುಳ್ಕೊಂಡ್ರಿ ನೀವು ಅಂದ್ರು. ಒಬ್ಬ ಶಿಕ್ಷಕನ ವೃತ್ತಿಯ ಪಾವಿತ್ರ್ಯತೆ ಏನು ಅಂದ್ರ, ಅವ ಮೊದಲು ಒಬ್ಬ ಶಿಕ್ಷಕ ತನ್ನ ವೃತ್ತಿಯನ್ನು ಪ್ರೀತಿಸಬೇಕು. ಎರಡನೇದ್ದು ತಾನು ಹೇಳುವ ವಿಷಯವನ್ನು ಪ್ರೀತಿಸಬೇಕು. ಮೂರನೇದ್ದು ತನ್ನ ವಿದ್ಯಾರ್ಥಿಗಳನ್ನ ಕೊನೆಯ ಪಕ್ಷ, ಅಟ್ಲೀಸ್ಟ್ ಕೊನೆಯ ಪಕ್ಷ ತನ್ನ ಮಕ್ಕಳಂತೆ ಪ್ರೀತಿಸಬೇಕು. ಯಾಕಂದ್ರ ಮಕ್ಕಳು ಮತ್ತು ವಿದ್ಯಾರ್ಥಿಗಳು, ಮಕ್ಕಳು ಒಬ್ಬ ಶಿಕ್ಷಕನಿಗೆ ಹೊಟ್ಟೆಯಲ್ಲಿ ಹುಟ್ಟಿದರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು, ಒಬ್ಬ ವಿದ್ಯಾರ್ಥಿ ಶಿಕ್ಷಕನಿಗೆ ಅನ್ನ ಕೊಡುವ ಮಕ್ಕಳು. ಅದಕ್ಕಾಗಿ ಅವರನ್ನು ಪ್ರೀತಿಸಬೇಕಾಗ್ತದೆ. ಅಂಥ ಒಂದು ಶ್ರೇಷ್ಠ ಶಿಕ್ಷಕ ವೃತ್ತಿಯಲ್ಲಿ ನಿರತರಾದವರು ಶ್ರೀ ಕೆ ನಾರಾಯಣ ನಾಯಕ್ ಅವರು. ಅವರು ಬಂಟ್ವಾಳ ತಾಲೂಕಿನ ಒಂದು ಸಣ್ಣ ಹಳ್ಳಿಯವರು. ಸುಮಾರು 20 ವರ್ಷಗಳ ಹಿಂದೆ ಶಿಕ್ಷಕರಾಗಿ ರಿಟೈರ್ಡ್ ಆಗಿ ವೃತ್ತಿಯಿಂದ ನಿವೃತ್ತರಾದ್ರೆ ನಮ್ಮಲ್ಲಿ ನಾವೇನ್ ಮಾಡ್ಬೋದು? ನಾವು ವೃತ್ತಿ ನಿವೃತ್ತಿ ಆತು ಅಂದ್ರೆ ನಮ್ಮದು ಕೆಲಸ ಏನಂದ್ರೆ ಬೆಳಗ್ಗೆ ವಾಕಿಂಗ್, ಹೋಗೋದು ವಾಕಿಂಗ್, ಊರು ಸುದ್ದಿ ಟಾಕಿಂಗ್ ಅಲ್ಲಷ್ಟೆ. ನಮ್ಮ ನಿವೃತ್ತಿಯ ವಯಸ್ಸು, ನಿವೃತ್ತಿಯ ಜೀವನ. ಅವರು ವಾಕಿಂಗ್ ಹೋಗ್ಲಿಲ್ಲ, ಟಾಕಿಂಗ್ ಹೋಗ್ಲಿಲ್ಲ. ನಿವೃತ್ತಿ ಆದಮೇಲೆ ಎಲ್ಲೆಲ್ಲಿ ಬಡ ವಿದ್ಯಾರ್ಥಿಗಳಿರ್ತಾರೆ, ಎಲ್ಲೆಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರೇತರ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಸಿಗ್ತೈತಿ, ಅವರಿಗೆ ಪ್ರೋತ್ಸಾಹಧನಕ್ಕಾಗಿ ಅವರು ಎಲ್ಲೆಲ್ಲಿ ಪ್ರಯತ್ನ ಪಟ್ಟು ಸುಮಾರು ಅವರು ರಿಟೈರ್ಡ್ ಆದ ಮೇಲೆ ಇಲ್ಲಿಯವರೆಗೂ ಮಕ್ಕಳಿಗೆ ಕೊಡಿಸಿದ ಪ್ರೋತ್ಸಾಹಧನ 25 ಕೋಟಿ ರೂಪಾಯಿಗಳಷ್ಟು ಪ್ರೋತ್ಸಾಹಧನವನ್ನು ಬಡ ಮಕ್ಕಳಿಗೆ ಕೊಡಿಸಿದ್ದಾರೆ. ಅಂಥ ಶಿಕ್ಷಕರಿಗೊಂದು ಗೊತ್ತಿದೆ, ಏನು ಅಂದ್ರೆ ಭೂಮಿಗೆ ಬಿದ್ದ ಬೀಜ ಮಕ್ಕಳ ಎದೆಯಾಗ ಬಿದ್ದ ಅಕ್ಷರ ಎಂದೂ ವ್ಯರ್ಥ ಆಗುವುದಿಲ್ಲ ಅನ್ನುವ ಸತ್ಯ ಅರ್ಥ ಮಾಡಿಕೊಂಡವರು. ಅಂಥ ಶಿಕ್ಷಕರಿಗೆ ಅವರು ನಮ್ಮ ಕಣ್ಣೆದುರಿಗಿದ್ದಾರೆ. ಅವರ ಆದರ್ಶ ನಮಗೆಲ್ಲ ಆಗಲಿ. ಅವರ ಆದರ್ಶಕ್ಕಾಗಿ, ಅವರ ಸೇವೆಗಾಗಿ ಗವಿಮಠ ಅವರನ್ನ ಸನ್ಮಾನಿಸ್ತಾ ಇದೆ. ಪೂಜ್ಯರು ಅವರಿಗೆ ಸನ್ಮಾನಿಸಬೇಕು, ಆಶೀರ್ವದಿಸಬೇಕಂತ ಹೇಳಿ ಪೂಜ್ಯರಲ್ಲಿ ಕೇಳ್ಕೊಳ್ತಾರೆ.